100 ಜನ ಕೌರವರನ್ನ ಕೊಂದ ಭೀಮ ಗಾಂಧಾರಿ ತಮ್ಮ ದೊಡ್ಡಮ್ಮಂಗೆ ಬಂದು ಕಾಲಿಗೆ ನಮಸ್ಕಾರ ಮಾಡ್ತಾನೆ. ಆವಾಗ ಗಾಂಧಾರಿ ಕೇಳ್ತಾಳೆ, ಅಲ್ಲವೋ ಭೀಮ, 100 ಜನನ್ನ ಮಕ್ಕಳು ನಾನು ಹಡೆದಿದ್ದೀನಿ, ಆ 100 ಜನನು ನೀನು ಕೊಂದಿಯಲ್ಲ, ನಮ್ಮ ದಹನಕ್ಕೋಸ್ಕರ ಆದ್ರೂ ಒಬ್ಬ ಮಗನ್ನಾದ್ರೂ ನೀನು ಉಳಿಸ್ಲಿಲ್ವಾ? ಹಿಂಗ ಕನಿಕರ ಬರ್ಲಿಲ್ವಾ ಅಂತ ಕೇಳಿದ್ದಕ್ಕೆ ಭೀಮ ಏನು ಬೇಜಾರು ಮಾಡ್ಕೊಳ್ದೆ ಹೇಳ್ತಾನೆ, ದೊಡ್ಡಮ್ಮ, 100 ಜನ ಮಕ್ಕಳನ್ನ ನೀನು ಸಾಕಿದ್ಯಾ, ಆ 100 ಜನ ಮಕ್ಕಳಲ್ಲಾದ್ರೂ ಒಬ್ಬರನ್ನಾದ್ರೂ ಧರ್ಮದ ಪ್ರಕಾರ ನೀನು ಬೆಳೆಸ್ಬೇಕು ಅಂತ ನಿನಗೆ ಗೊತ್ತಾಗ್ಲಿಲ್ವಾ ದೊಡ್ಡಮ್ಮ ಅಂತಾನೆ. ಅದಕ್ಕೆ ಮಕ್ಕಳನ್ನ ಬೆಳೆಸೋದು ಬಹಳ ಮುಖ್ಯವಾಗಿದ್ದು ಕೆಲಸ. ನಿಮ್ಮ ಆಫೀಸ್ಗೆ ಹೋಗಿ ಇಲ್ಲ ನಿಮ್ಮ ಬಿಸ್ನೆಸ್ ಮಾಡೋದು ನಿಮ್ಗೆ ಎಷ್ಟು ಮುಖ್ಯನೋ ಅದೇ ತರ ಮಕ್ಕಳಿಗೂ ಅಷ್ಟೇ ಟೈಮ್ ಕೊಡಬೇಕು, ಅಷ್ಟೇ ನಿಗಾ ಇಡಬೇಕು, ಅಷ್ಟೇ ಕೇರ್ ತಗೋಬೇಕು.